ಚುನಾವಣೆಗೆ ಬರೋದಕ್ಕಿಂತ ಮುಂಚಿತವಾಗಿಯೇ ನೀವು ಭಾಳ ಟ್ರೋಲ್ಗೊಳಗಾಗಿ. ಎಲ್ಲವೂ ಒಂದು ಪಾಠ. ಎವ್ರಿಥಿಂಗ್ ಇಸ್ ಎ ಲೆಸನ್. ಹಾಗಾಗಿ ಮೂವ್ ಆನ್ ಆಗ್ತಾ ಇರಬೇಕು. ನೀವು MP ಎಲೆಕ್ಷನ್ ನಿಲ್ಲೋದಕ್ಕಿಂತ ಮುಂಚಿತವಾಗಿ ಬಹುಶಃ ಈ ಟೋಲ್ ಗೇಟ್ನಲ್ಲಿ ನಡೆದಂಥ ಒಂದು ಹೋರಾಟದಲ್ಲಿ ದೇವನಹಳ್ಳಿಲಿ ಬಹುಶಃ ಅದು ನೀವು ಮೊದಲ ಪ್ರೋಗ್ರಾಮ್ ಅದು ಅಂತ ಅನಿಸುತ್ತೆ ನನಗೆ. ಯಾಕಂದರೆ ನಾವು ಅದನ್ನು ರಿಪೋರ್ಟ್ ಮಾಡಿದ್ರೆ ನನಗೆ ನೆನಪಿದೆ ಅದರದ್ದು. ಹಾಗಾಗಿ ದೇವನಹಳ್ಳಿಯಲ್ಲಿ ನೀವು ಒಂದು ಪ್ರೊಟೆಸ್ಟಲ್ಲಿ ಭಾಗವಹಿಸಿದ್ರಿ. ಅದರ ನಂತರ ಚುನಾವಣೆಗೆ ಬಂದ್ರಿ. ಅದು ಚುನಾವಣೆಗೆ ಬರೋದಕ್ಕಿಂತ ಮುಂಚಿತವಾಗಿಯೇ ನೀವು ಭಾಳ ಟ್ರೋಲ್ಗೊಳಗಾಗಿದ್ರಿ. ನಿಖಿಲ್ ಎಲ್ಲಿದ್ದೀಯಪ್ಪ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಟ್ರೋಲ್ ಆಯಿತು. ಎಷ್ಟು ಟ್ರೋಲ್ ಆಯಿತು, ಅದು ಒಂದು ಮುಖ್ಯಮಂತ್ರಿಯ ಮಗ ಮತ್ತು ಮುಖ್ಯಮಂತ್ರಿಯವರು ಹೇಳಿದಂತಹ ಮಾತು, ಇವು ಎರಡನ್ನು ಇಟ್ಕೊಂಡು ಭಾಳ ದೊಡ್ಡ ಮಟ್ಟದ ಟ್ರೋಲ್ ಆಯಿತು. ಅದನ್ನು ಹೆಂಗೆ ಸಹಿಸ್ಕೊಡ್ರಿ ಅವಾಗ? 2019 ಲೋಕಸಭಾ ಚುನಾವಣೆ ಸಂದರ್ಭ. ಆ ಟ್ರೋಲ್ ಆದಂಥ ಮೆಟೀರಿಯಲ್ ಬಂದು ಜಾಗ್ವಾರ್ ಸಿನಿಮಾದ ಒಂದು ಲಾಂಚ್ನ ಸಂದರ್ಭದಲ್ಲಿ ನಮ್ಮ ತಂದೆಯವರು ಜೊತೆಯಲ್ಲಿ ನಮ್ಮ ಆ ಒಂದು ಸಂಭಾಷಣೆ ಏನಿತ್ತು ಅದನ್ನು ಮುಂದಿಟ್ಕೊಂಡು ಟ್ರೋಲ್ ಮಾಡಿದರು. ಬಟ್ ಬಹುಶಃ ಇವತ್ತು ನಮ್ಮ ಭಾರತ ದೇಶದಲ್ಲಿ ಹಲವಾರು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ. ಟ್ರೋಲ್ ಅಂತಕ್ಕಂಥದ್ದು ಸಾಂದರ್ಭಿಕ. ಇಟ್ ಇಸ್ ಜಸ್ಟ್ ಎ ಸಿಚುವೇಶನಲ್ ಬೇಸ್ಡ್. ಹೌದು. ಬಟ್ ಯಾರು ಟ್ರೋಲ್ಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಇರ್ತಾರೆ, ಜೀವನದಲ್ಲಿ ಜನರ ಪರವಾದಂಥ ಧ್ವನಿ, ಕಾಳಜಿ, ಬದ್ಧತೆಯಿಂದ ಒಂದು ಮೆಟ್ಲು ಏರಿರ್ತಕ್ಕಂಥವ್ರನ್ನೂ ಕೂಡ ಒಂದಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದೆ ಕಾಣುತ್ತೆ. ಹಾಗಾಗಿ ಯು ಶುಡ್ ಸ್ಟಿಲ್ ಟೇಕ್ ಇಟ್ ವೆರಿ ಲೈಟ್ಲಿ. ಆಮೇಲೆ ಇವತ್ತಿನ ಸೋಷಿಯಲ್ ಮೀಡಿಯಾ ಜಗತ್ತು ಯಾವ ಮೆಟೀರಿಯಲ್ ಟ್ರೋಲ್ ಆವಾಗ ನೋವು ಆಗಿರಲಿಲ್ವ? ಇದನ್ನೆಲ್ಲ ಏನಪ್ಪ ನಾನು ರಾಜಕಾರಣಕ್ಕೆ ಇದನ್ನೇನು ಬರ್ತಾ ಇದ್ದೀನಿ, ಇದು ನೋಡಿದರೆ ಈ ಥರದಲ್ಲೆಲ್ಲ ನನ್ನನ್ನು ಇದು ಮಾಡ್ತಿದ್ದಾರೆ, ನಾನು ಎಲ್ಲಿದ್ದರೂ ಕೂಡ ಈ ಥರದಲ್ಲಿ ನನ್ನನ್ನು ಹಿಂಸೆ ಮಾಡ್ತಿದ್ದಾರೆ ಅನ್ನೋ ಥರದಲ್ಲಿ ಅನ್ನಿಸ್ಲಿಲ್ಲ ನಿಮಗೆ? ಅಲ್ಲ, ಸ್ವಾಭಾವಿಕವಾಗಿ ಇಟ್ ಈಸ್ ಕ್ವೈಟ್ ಡಿಸ್ಟರ್ಬಿಂಗ್, ಇಲ್ಲ ಅಂತ ಏನಿಲ್ಲ. ಯಾಕೆಂದರೆ ಮನುಷ್ಯ ಯಾರೇ ಇರಲಿ ಒಂದು ಸೆಂಟಿಮೆಂಟ್ ಮೇಲೆ ಜೀವನ ಮಾಡ್ತಾ ಇರ್ತೀವಿ. ಹಾಗಾಗಿ ವಿಚಾರ ಏನೋ ಇತ್ತು, ಇದನ್ನು ಮೆಟೀರಿಯಲ್ ಏನೋ ಕನ್ವರ್ಟ್ ಆಯಿತು ಅಂತಕ್ಕಂಥದ್ದು. ಆಮೇಲೆ ಐ ವಾಸ್ ಸ್ಟಿಲ್ ಯಂಗ್. ಈಗ 19 ಅಂತ ಹೇಳಿದ್ರೆ ಲೈಕ್ ಗುಡ್ 7-8 ಇಯರ್ಸ್ ಬ್ಯಾಕ್. ಬಟ್ ಒಂದು ತಾವು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ನೀವು ಗಮನಿಸಿರ್ಬೋದು, ನನಗೆ ರಾಜಕಾರಣದ ಹೆಚ್ಚು ಅನುಭವ ಇಲ್ಲದೆ ಹೋದರೂ ಕೂಡ ಬಹುಶಃ ಅವತ್ತಿನ ಆ ಸಂದರ್ಭ ನಾನೇ ಮೆಲ್ಕಾಗ್ತಕ್ಕಂಥದ್ದಾದಾಗ ಎಲ್ಲಿಯೂ ಕೂಡ ಸ್ಲಿಪ್ ಆಫ್ ಟಂಗ್ ನನ್ನ ಕಡೆಯಿಂದ ನನ್ನ ವಿರುದ್ಧವಾಗಿ ಚುನಾವಣೆಗೆ ನಿಂತಂಥವ್ರ ಬಗ್ಗೆ ಎಲ್ಲಿಯೂ ಕೂಡ ನಾನು ಕೀಳಾಗಿ ಮಾತಾಡಿಲ್ಲ. ಇನ್ಫ್ಯಾಕ್ಟ್ ಕೆಲವು ಮಾತಾಡಿಲ್ಲ, ಬಾಲಿಶವಾಗಿಯೂ ಮಾತಾಡಿಲ್ಲ. ನಿಮ್ಮ ಮಾತುಗಳೆಲ್ಲೂ ಕೂಡ ಬಾಲಿಶವಾಗಿ ಏನು ಇಲ್ಲಪ್ಪ ಅದೇನೋ ಭಾಳ ಚೈಲ್ಡಿಶ್ ಆಗಿ ಹೇಳಿದ್ದಾರೆ ಅನ್ನೋ ಥರದಲ್ಲಿ ಮಾತಾಡಲಿಲ್ಲ. ನೀವು ನಿಮ್ಮ ಎಲೆಕ್ಷನನ್ನು ಭಾಳ ಸೀರಿಯಸ್ ಆಗಿ, ನಿಮ್ಮ ಸುತ್ತಲಿರುವಂಥವ್ರ ಕೆಲವರ ಹೇಳಿಕೆಗಳು ಭಾಳ ಸ್ವರೂಪಗಳಲ್ಲಿ ನಮ್ಮ ಕೈಯಲ್ಲಿ ಇಲ್ವಲ್ಲ ಹರಿಪ್ರಸಾದ್. ನಾನು ಐ ಸ್ಟಿಲ್ ರಿಮೆಂಬರ್, ಸುಮ್ಮನೆ ಒಂದು ಹೀಗೆ ಶೇರ್ ಮಾಡೋದಾದರೆ, ಚುನಾವಣೆಗಳು ಹೇಗೆ ನಡೆಯುತ್ತೆ ಕ್ಯಾಂಪೇನು ಅಂತ ನಿಮ್ಗೆ ಗೊತ್ತಿದೆ. ಆಗ ಸಮಯ ಇರೋದಿಲ್ಲ, ಯಾವ ಸಮಯಕ್ಕೆ ಬಂದು ಮಲಗ್ತೀವಿ, ಮತ್ತು ಯಾವಾಗ ಎದ್ದೇಳಬೇಕು, ಯಾಕೆಂದರೆ ನಿಮಗೆ ಸ್ಪ್ಯಾನ್ ಆಫ್ ಸ್ಲೀಪಿಂಗ್ ಟೈಮ್ ಕೂಡ ಕಮ್ಮಿ ಇರುತ್ತೆ. ಹೌದು. ನಾನು ದಿನ ಬೆಳಗ್ಗೆ ಎದ್ದರೆ ನಾನು ಆ ಈಶ್ವರನಲ್ಲಿ, ಭಗವಂತನಲ್ಲಿ ಕೈ ಮುಗಿದು ಹೊರಡಬೇಕಾದ್ರೆ ಒಂದೇ ಕೇಳ್ಕೊಳ್ತಾ ಇದ್ದಿದ್ದು, ನಾನಂತೂ ಎಲ್ಲೂ ಯಾರ ಬಗ್ಗೆನೂ ಸ್ಲಿಪ್ ಆಫ್ ಟಂಗ್ ಆಗೋದಿಲ್ಲ. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನ ಯಾರ್ದು ಆಗದೆ ಹೋದರೆ ಒಳ್ಳೇದಪ್ಪ ಭಗವಂತ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಹೋಗ್ತಾ ಇದ್ದೆ. ಐ ಸ್ಟಿಲ್ ರಿಮೆಂಬರ್ ದಟ್. ಬಟ್ ಎಲ್ಲವೂ ಒಂದು ಪಾಠ. ಎವ್ರಿಥಿಂಗ್ ಇಸ್ ಎ ಲೆಸನ್. ಸೊ ಹಾಗಾಗಿ ಮೂವ್ ಆನ್ ಆಗ್ತಾ ಇರಬೇಕು. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಪವರ್ ಪೊಲಿಟಿಕ್ಸೇ ಮುಖ್ಯ ಆಗಿದ್ದರೆ ಬಹುಶಃ ಇವತ್ತು ದೇವೇಗೌಡರು ಸಾಹೇಬರು 93 ವಯಸ್ಸಿನಲ್ಲಿ ಇವತ್ತಿಗೂ ಕೂಡ ಇಷ್ಟು ಗಟ್ಟಿ ನಿಲುವಿಂದ. ಆಮೇಲೆ ಒಂದು ನನಗೆ ಮೊನ್ನೆ ಪರ್ಸ್ನಲಿ ನನಗೊಂದು ಫೀಲ್ ಆದಂಥ ವಿಚಾರ, ಯಾಕೆಂದರೆ ದೇವೇಗೌಡರು ಸಾಹೇಬರ ರಾಜಕೀಯದ ಏಳು ಬೀಳುಗಳು ಎಲ್ಲವೂ ಕೂಡ ನಾವು ಹತ್ತಿರದಿಂದ ನೋಡಿದ್ದೀವಿ. ಚುನಾವಣೆ ಸೋತ ಮಾರನೇ ಕ್ಷಣ, ಮಾರನೇ ದಿನ ಮತ್ತೆ ಅವರು ಪಕ್ಷ ಯಾವ ರೀತಿ ಕಟ್ಟೋದು, ಯಾವ ರೀತಿ ಸಂಘಟನೆ ಮಾಡೋದು, ಎಲ್ಲಿ ರೈತರು ಎಲ್ಲಿ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ, ನಾನು ಯಾಗ ಅವ್ರ ಜೊತೆ ಸ್ಪಂದಿಸೋದು ಅನ್ನೋದು ಯೋಚನೆ ಮಾಡೋರು. ಆದರೆ ಅವರಿಗೆ ಅವರ ಪರ್ಸ್ನಲ್ ಲೈಫಲ್ಲಿ 72 ವರ್ಷ ಸುದೀರ್ಘವಾದಂಥ ದಾಂಪತ್ಯ ಜೀವನವನ್ನು ನಡೆಸಿದಂಥ ದೇವೇಗೌಡರು ಸಾಹೇಬರು, ನಮ್ಮ ಅಜ್ಜಿಯವರು ಚೆನ್ನಮ್ಮವರು, ಅವರನ್ನು ಕಳ್ಕೊಂಡಂತಹ ನೋವಿನ ಮಧ್ಯೆನೂ ಕೂಡ ಮೊನ್ನೆ ಪಾದಯಾತ್ರೆಯ 2ನೇ ದಿನಕ್ಕೆ
ನಾನು ಬರ್ತೀನಿ ಅಂತಕ್ಕಂಥದ್ದು ಸ್ವತಃ ಅವರೇ ನನಗೆ ಕರೆದು ತಿಳಿಸಿದಾಗ ಬಹುಶಃ ಎಲ್ಲೋ ಒಂದು ಕಡೆ ಆ ಕಮಿಟ್ಮೆಂಟ್, ಆ ಮನುಷ್ಯನ ಒಂದು ಕಮಿಟ್ಮೆಂಟ್ ನೋಡಿದಾಗ ನಾವೆಲ್ಲ ಯಾರೂ ಬಹುಶಃ ಅವ್ರ ಮುಂದೆ ಲೆಕ್ಕಕ್ಕೆ ಬರಲಿಕ್ಕಿಲ್ಲ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಅಂದ್ಕೊಡ್ತಾ ಇರ್ತೀನಿ. ಸೊ ಹಾಗಾಗಿ ಅವರು ಎರಡು ಕ್ಷೇತ್ರಗಳಲ್ಲೂ 89 ಎಲೆಕ್ಷನಲ್ಲಿ ಸೋತಾಗ್ಲೂ ಕೂಡ ಅನೇಕ ಸಂದರ್ಭಗಳಲ್ಲಿ 2 ಸೀಟ್ ಗೆದ್ದಿರುತ್ತೆ ಅವರ ಪಕ್ಷ. ಅವರು 2 ಕಡೆಯಲ್ಲಿ ಮಾತ್ರ ಗೆದ್ದಿರುತ್ತೆ. ಆ ಸಂದರ್ಭದಲ್ಲೂ ಕೂಡ YSV ದತ್ತ ಅವರು ಪ್ರತಿ ಬಾರಿ ಅದನ್ನ ನೆನಪು ಮಾಡ್ತಾರೆ. ನೆಕ್ಸ್ಟ್ ಡೇನೇ ಪಾರ್ಟಿ ಆಫೀಸ್ಗೆ ಬಂದು ಕೂತ್ಕೊಂಡಿದ್ರಂತೆ ನಾನು ಪಕ್ಷದ ಕೆಲಸವನ್ನು ಮಾಡೋದಕ್ಕೆ. ಆ್ಯಂಡ್ ಅದನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಕೂಡ ನಾವು ಕೂಡ ನೋಡುವಂಥದ್ದಿತ್ತು. ಅವರ ಚುನಾವಣೆಗಳ ವಿಚಾರಗಳಲ್ಲಿರುವಂಥವರ ವಿಚಾರಗಳು ಅದು ಒಂದು ಬೇರೆ ರೀತಿಯಾದಂಥ ಒಂದು ಅದನ್ನು ಏನು ಆ ಸ್ಕೇಲು ಭಾಳ ತುಂಬ ಎತ್ತರದಲ್ಲಿರುವಂಥದ್ದು ರಾಜಕಾರಣದ ವಿಚಾರದಲ್ಲಿ. ಆ ಕಮಿಟ್ಮೆಂಟ್ನ ವಿಚಾರ 24/7 ಪೊಲಿಟಿಷಿಯನ್ ಬಹುಶಃ ಈ ಭಾರತ ದೇಶದಲ್ಲಿ ಯಾರು ಇದ್ರೆ ಅದು ಮೊದಲನೇ ಸ್ಥಾನ ದೇವೇಗೌಡರು. ಹೌದು, ನಿಜ. ಆದರೆ ಚನ್ನಪಟ್ಟಣದಲ್ಲಿ ಯಾಕೆ ಬಂದ್ರಿ ನೀವು ಹಾಗಾದರೆ? ಚನ್ನಪಟ್ಟಣದಲ್ಲಿ ಸರ್ ಇದು ಕೊನೆಯ ಹಂತದ ತೀರ್ಮಾನ. ಅಂದರೆ ನಿಮಗೆ ಗೊತ್ತಿದೆ ಏನು ನಡೀತು. ಯಾಕೆಂದರೆ ಚನ್ನಪಟ್ಟಣದಲ್ಲಿ ಕುಮಾರಣ್ಣವರು 2 ಬಾರಿ ಶಾಸಕರಾಗಿದ್ದರು. ಹೌದು, ನಿಯರ್ಲಿ 7 ವರ್ಷ ಶಾಸಕರಾಗಿದ್ದಂಥವ್ರು. ತಮಗೆ ಗೊತ್ತಾಯಿತು, ನಾನು ಲೋಕಸಭೆದು ಹೇಳಿದೆ, ಮಂಡ್ಯದಲ್ಲಿ ನಾನು ಯಾವಾಗ ನಿಲ್ಲೋದಿಲ್ಲ ಅಂತಾಯಿತು. ಇನ್ಫ್ಯಾಕ್ಟ್ ನಾನು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮತ್ತಷ್ಟು ಸೀನಿಯರ್ ಲೀಡರ್ಸ್ ಜೊತೆ XMLAs ಜೊತೆ ಕೂತು ಚರ್ಚೆ ಮಾಡಿದ್ದೆ. ಸೊ ಅದರಲ್ಲಿ ಒಂದಿಬ್ಬರು ತಯಾರಾಗಿದ್ದರು ನಿಲ್ಲೋದಕ್ಕೆ. ಆದರೆ ಕಾರ್ಯಕರ್ತರ ಭಾವನೆ ಆ ರೀತಿ ಇರಲಿಲ್ಲ. ಇದರ ನಿಖಿಲ್ ಬರಬೇಕು, ಇಲ್ಲಾಂದರೆ ಕುಮಾರಣ್ಣನೇ ಬರಬೇಕು ಇಲ್ಲಿ ಅನ್ನುವಂಥದ್ದು ಅವರ ಒತ್ತಾಯಪೂರ್ವಕವಾದಂಥ ಭಾವನೆಗಳಿಗೆ ಸ್ಪಂದಿಸಿ ಕುಮಾರಣ್ಣ ಅವ್ರು ಹೋಗಿ ನಿಂತ್ಕೊಂಡ್ರು. ಅಲ್ಲಿ ಚನ್ನಪಟ್ಟಣದಲ್ಲಿ ಏನಾಗಿತ್ತು ಸರ್, ನಿಮಗೆ ಗೊತ್ತು, ಚನ್ನಪಟ್ಟಣ ಎವ್ರಿ ಟೈಮ್ ಲೈಕ್ ನಾನು ಐ ಸ್ಟಿಲ್ ರಿಮೆಂಬರ್, ನಾನು ನೆನೆಸ್ಕೊಳ್ಬೇಕಾಗ್ತದೆ, ಅತ್ಯಂತ ಪ್ರಾಮಾಣಿಕರಲ್ಲೊಬ್ಬರು ಪ್ರಾಮಾಣಿಕ ಕಾರ್ಯಕರ್ತರು ಸಿಮ್ಲಿಂ ನಾಗರಾಜ್ರವರು. ನಮ್ಮ ಕಣ್ಮುಂದೆ ಇವತ್ತಿಲ್ಲ, ಅವ್ರು ನಮ್ಮನ್ನು ಆಗಲೂ ಹೋಗಿದ್ದಾರೆ. ಅವರು ನಿಂತಂಥ ಸಂದರ್ಭದಲ್ಲೂ ಕೂಡ ಅತ್ಯಂತ ಬಡ ಕಾರ್ಯಕರ್ತ, ಅವರಲ್ಲಿ ಯಾವುದೇ ರೀತಿ ಆರ್ಥಿಕವಾದಂಥ ಸದೃಢತೆ ಇರಲಿಲ್ಲ. ಅವರಿಗೂ ಕೂಡ ಅಲ್ಲಿರ್ತಕ್ಕಂಥ ಕ್ಷೇತ್ರದ ಜನತೆ 60,000 ಮತಗಳು ನಿರಂತರವಾಗಿ ಕ್ರೋಢೀಕರಿಸ್ಕೊಂಡ್ಬಂತು. ಯಾವಾಗ ಕುಮಾರಣ್ಣ ಅವ್ರಿಗೆ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಾವು ಇಲ್ಲಿ ಗೆಲ್ಲಿಕ್ಕೆ ಆಗಿಲ್ಲ, ನಿಮ್ಮ ಮೂಲಕ ನಾವು ಗೆಲುವನ್ನು ಸಾಧಿಸಬೇಕು ಅಂತ 18ನಲ್ಲಿ ಕರ್ಕೊಂಡೋದ್ರು. ಬೈ ಎಲೆಕ್ಷನ್ ಆಯಿತು, ರಾಮನಗರ ಬಿಟ್ಕೊಟ್ರು, ನಮ್ಮ ತಾಯಿಯವ್ರು ಬಂದು ಸ್ಪರ್ಧೆ ಮಾಡಿದರು. ಹೌದು, ಅಲ್ಲಿಂದ ನಡ್ಕೊಂಬಂದಂಥದ್ದು 7 ವರ್ಷ ಅಲ್ಲಿ ಅವರು ಶಾಸಕರಾಗಿದ್ದರು. ಕಾರ್ಯಕರ್ತರಲ್ಲಿ ಎಲ್ಲೋ ಒಂದು ಕಡೆ ಇವತ್ತು 7 ವರ್ಷ ಕುಮಾರಸ್ವಾಮಿ ಅವ್ರನ್ನ ನಾವು ಶಾಸಕರಾಗಿ ನೋಡಿದ್ದೀವಿ, ನಾವೆಲ್ಲ ಬೀದಿಲಿದ್ವು. ಇವತ್ತು ಅವ್ರು ಬಂದ ಮೇಲೆ ಸಂಘಟನೆ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಬಹುಶಃ ಅಭಿವೃದ್ಧಿನೇ ಮುಂದಿಟ್ಕೊಂಡು ಚುನಾವಣೆಯಲ್ಲಿ ಮತ ಬರುತ್ತೆ ಅನ್ನೋದಾದರೆ ಬಹುಶಃ ಅತ್ಯಂತ ದೊಡ್ಡ ಬಹುಮತದಿಂದ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾ ಇದ್ದ. 1500 ಕೋಟಿಯಷ್ಟು ಅನುದಾನವನ್ನು ತೆಗೆದುಕೊಂಡೋಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿತ್ತು. ಬಹುಶಃ ನಾನು ಹೇಳ್ತಕ್ಕಂಥದ್ದಲ್ಲ, ರಾಜ್ಯದಿಂದ ಹಲವಾರು ಜಿಲ್ಲೆಗಳಿಂದ ನಮ್ಮ ಕಾರ್ಯಕರ್ತರು ಮುಖಂಡರು ಕಲ್ಯಾಣ ಕರ್ನಾಟಕದಿಂದ ಬಂದಾಗ ನಮ್ಮ ಮುಖ್ಯ ರಸ್ತೆಗಳಲ್ಲೂ ಕೂಡ ಇಂಥ ಉತ್ತಮವಾದಂಥ ರಸ್ತೆಗಳು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಉತ್ತಮವಾಗಿ ಇಲ್ಲಿ ಕುಮಾರಣ್ಣ ಅವರು 110 ಕೆರೆಗಳನ್ನ ತುಂಬಿಸಿರ್ತಕ್ಕಂಥದ್ದು ಎಲ್ಲವೂ ಕೂಡ ಆಗಿತ್ತು ಆ ಕಾಲದಲ್ಲಿ. ಬಟ್ ನನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್, ನಾನು ಮಂಡ್ಯದಲ್ಲೇ ನಿಂತ್ಕೊಳ್ಳೋಕ್ಕೆ ರೆಡಿ ಇಲ್ಲದೆ ಹೋದಾಗ, ಬಿಕಾಸ್ ಆಫ್ ನನಗೆ ರಾಮನಗರದಲ್ಲಿ ನಿಂತಿದ್ದೆ, ರಾಮನಗರದಲ್ಲೇ ಉಳ್ಕೋಬೇಕು, ಮತ್ತೆ ಲೋಕಸಭೆಗೆ ಜಂಪ್ ಆಗೋದು, ಮತ್ತೆ ಅವಕಾಶ ಸಿಕ್ತು, ಮತ್ತೆ ಇಲ್ಲಾವುದೋ ಇನ್ನೊಂದು ಕ್ಷೇತ್ರ ಹುಡ್ಕೋದು ಆಗಬಾರ್ದು ಅನ್ನೋದು ಗಟ್ಟಿ ನಿಲುವಲ್ಲಿದ್ದೆ. ಬಟ್ ಎಲ್ಲೋ ಒಂದು ಕಡೆ ನನ್ನ ಮೇಲೆ ಒತ್ತಾಯಪೂರ್ವಕವಾಗಿ ಆದಂಥ ಕೆಲವೊಂದಷ್ಟು ಸನ್ನಿವೇಶಗಳಿಗೆ ಒಳಗಾಗಿ ನಾನು ತಲೆ ಕೊಡಬೇಕಾಗಿ ಬಂತು ಹೊರತುಪಡಿಸಿ ಐ ವಾಸ್ ನೆವರ್ ರಿಯಲಿ ಕೀನ್ ಆರ್ ಇಂಟ್ರೆಸ್ಟೆಡ್ ಇನ್ ಕಂಟೆಸ್ಟಿಂಗ್ ದ ಎಲೆಕ್ಷನ್. ವೈ ಶುಡ್ ಐ? ಈಗ ನನಗೆ ಸಂಬಂಧ ಇರ್ತಕ್ಕಂಥ ಕಡೆ ನಾನು ಚುನಾವಣೆ ನಿಂತ್ಕೋಬೇಕು. ನನಗೆ ಸಂಬಂಧ ರಾಮನಗರದ ಕ್ಷೇತ್ರದ ಲೀಡರ್ಗಳ ಜೊತೆ, ಕಾರ್ಯಕರ್ತರ ಜೊತೆ, ಜನರ ಜೊತೆ ನಿರಂತರವಾದಂಥ ಸಂಪರ್ಕ ಸಂಬಂಧ ಇತ್ತು. ಚುನಾವಣೆ ನಿಲ್ತಕ್ಕಂಥದ್ದಕ್ಕೆ ಮಾತ್ರ ನಾನು ಹೇಳ್ತಾ ಇದ್ದೀನಿ, ಚನ್ನಪಟ್ಟಣದಲ್ಲಿ ಇಲ್ಲ ಅಂತ ಅಲ್ಲ, ಚುನಾವಣೆ ನಿಲ್ಲುವಂಥದ್ದಕ್ಕೆ. ಬಟ್ ಅಲ್ಟಿಮೇಟ್ಲಿ ಪಕ್ಷದ ವರಿಷ್ಠರು, ಅದರಲ್ಲೂ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು, ಗೆಲುವು ಸೋಲು ಏನೇ ಇದ್ದರೂ ಕೂಡ ನೀನು ಚುನಾವಣೆಯಲ್ಲಿ ನಿಂತ್ಕೋಬೇಕಪ್ಪ ಇವತ್ತಿನ ಪರಿಸ್ಥಿತಿಯಲ್ಲಿ. ಬಿಕಾಸ್ ಇರ್ತಕ್ಕಂಥ ಕಾರ್ಯಕರ್ತರನ್ನ ನಾವು ಬಿಟ್ಕೊಡೋಕ್ಕಾಗೋದಿಲ್ಲ.
ಇನ್ಫ್ಯಾಕ್ಟ್ ನಾನು ನಮ್ಮಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಜನ ಮುಖಂಡರುಗಳಿದ್ರು, ಅವ್ರ ಹೆಸರುಗಳೆಲ್ಲ ಮಧ್ಯದಲ್ಲಿ ಇದೇನಾದರೂ ಈ ಥರ ಡಿಸ್ಟರ್ಬ್ ಆದಾಗ ಪ್ರಸ್ತಾವನೆಗೆ ಬಂದಿತ್ತು. ನಾನೇ ಒಂದಿಬ್ಬರನ್ನ ಇಲ್ಲ ನಿಂತ್ಕೊಳ್ಳಿ, ಒಂದು ಅವಕಾಶ ಮಾಡಿ ಅಂತಕ್ಕಂಥದ್ದು ಕೂಡ ಹೇಳಿದ್ದೆ. ಬಟ್ ಅಲ್ಟಿಮೇಟ್ಲಿ ಬಹುತೇಕರ ಒಪಿನಿಯನ್ ಏನಾಗಿತ್ತು ಅಂತ ಹೇಳಿದ್ರೆ, ನಿಖಿಲ್ ಅವ್ರು ನಿಲ್ಲಿಲ್ಲ ಅಂತ ಹೇಳಿದ್ರೆ ಈ ಚುನಾವಣೆಯಲ್ಲಿ ನಾವು ಫೈಟ್ ಕೂಡ ಕಟ್ಟಕ್ಕಾಗೋದಿಲ್ಲ. ಒಲ್ಲದ ಮನಸ್ಸಿನಲ್ಲಿ ಆ ಚುನಾವಣೆಯನ್ನು ನಿಲ್ಲಬೇಕಾಗಿ ಬಂತು. ಅಲ್ಲಿಗೆ ಎರಡನೇ ಜೊತೆಗೆ ಮೂರನೇದು ಅನ್ನುವಂಥ ರಿಜಿಸ್ಟರ್ ಆಯಿತು. ಆದರೆ ವಾಟ್ ನೆಕ್ಸ್ಟ್ ಅಂತೇಳಿ ಅನಿಸುತ್ತೆ, ಮುಂದಿನ ಚುನಾವಣೆ ಅನ್ನುವಂಥ ವಿಚಾರ. ನೀವು ಆವಾಗಲೇ ಹೇಳಿದ್ರಿ, ರಾಮನಗರನೇ ನನ್ನ ಕರ್ಮಭೂಮಿ, ಅದನ್ನೇ ನಾನು ಸ್ಪರ್ಧಿಸ್ತೀನಿ ಅಂತ ಹೇಳಿಕೊಂಡು. ರಾಮನಗರ ದೇವೇಗೌಡರು 94ರಲ್ಲಿ ಗೆದ್ದಲಿಂದ ಲೆಕ್ಕ ಹಾಕ್ತಾ ಬಂದಾಗ ಚುನಾವಣೆ, ಅವ್ರು ಪ್ರಧಾನಮಂತ್ರಿ ಆದಾಗ ನಡೆದಂಥ ಬೈ ಎಲೆಕ್ಷನ್ಲೂ ಕೂಡ ನಿಮ್ಮ ಪಕ್ಷ ಸೋತಿತ್ತು ಅಲ್ಲಿ. ಅದು ಅಂಬರೀಷ್ ಅವ್ರನ್ನ ಕರ್ಕೊಂಡು ಬಂದು ನಿಲ್ಲಿಸಿ ಸೋತಿರುವಂಥದ್ದು ಕೂಡ ನಡೆದಿತ್ತು. ಆದರೆ ರಾಮನಗರ ಎಷ್ಟು ಮಟ್ಟಿಗೆ ಈಗ ನಿಮ್ಮನ್ನು ಮತ್ತೆ ಗೆಲ್ಲಿಸುತ್ತೆ ಅನ್ನೋಂಥ ವಿಶ್ವಾಸ ನಿಮಗಿರುವಂಥದ್ದು? ಯಾವ ಕಾರಣಕ್ಕೆ ನಿಮ್ಮನ್ನು ಗೆಲ್ಲಿಸುತ್ತೆ ಅನ್ನೋಂಥದ್ದು ಇರೋದು? ನನಗೆ ಅಚಲವಾದಂಥ ನಂಬಿಕೆ ಇದೆ, ವಿಶ್ವಾಸ ಇದೆ. ನಾನು ಅಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಕೈ ಬಿಟ್ಟಿಲ್ಲ. ನನ್ನ 23ರ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಿಗೆ ನಾನೊಂದು ಮಾತು ಕೊಟ್ಟಿದ್ದೆ. ಈಗಲೂ ಕೂಡ ಅವ್ರು ಮರ್ತಿದ್ರು, ನಾನೇ ಜ್ಞಾಪಿಸ್ತೇನೆ. ಯಾವತ್ತೂ ಒಂದು ಶಾಸಕ ಸ್ಥಾನದ ಚುನಾವಣೆ ಅಥವಾ ಸಂಸದ ಸ್ಥಾನದ ಚುನಾವಣೆಗೆ ಕಾರ್ಯಕರ್ತರು ದುಡಿಬೇಕು ಅಂದರೆ ಕಾರ್ಯಕರ್ತರ ಚುನಾವಣೆಗೆ ನಾವು ಅಷ್ಟೇ ಸಕಾರಾತ್ಮಕವಾದಂಥ ಸ್ಪಂದನೆ ಕೊಡಬೇಕಾಗ್ತದೆ. ಹಾಗಾಗಿ ನಾನು ಅವ್ರಿಗೊಂದು ಕಮಿಟ್ಮೆಂಟ್ ಕೊಟ್ಟಿದ್ದೇನೆ. ಅವರ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ರಾಮನಗರದಲ್ಲಿ ಬರ್ತಕ್ಕಂಥ ನಗರಸಭೆ ಚುನಾವಣೆ ಎಲ್ಲವೂ ಕೂಡ ಅವ್ರ ಜೊತೆಯಲ್ಲಿ ನಿಂತು ಮಾಡ್ತೇನೆ. ಅವತ್ತೂ ಹೇಳಿದ್ದೆ, ನಾನು ಸೋತೆ ಅಂತ ನಾನು ನನ್ನ ಮಾತನ್ನು ವಾಪಸ್ ತಗೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಎಲ್ಲಿ ಕಾರ್ಯಕರ್ತರು ಬಲವಾಗಿರ್ತಾರೋ ಅಲ್ಲಿ 100ಕ್ಕೆ 100 ನಾವು ಏನು ಬೇಕಾದರೂ ಸಾಧನೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಹಾಗಾಗಿ ನನಗೆ ನನ್ನ ಮುಂದೆ ಇರ್ತಕ್ಕಂಥ ಸವಾಲು ವಿಚಾರ ಎರಡೇ. ಒಂದು, 2028ಕ್ಕೆ ಪಕ್ಷ ಸಂಘಟನೆ, ಜೊತೆಯಲ್ಲಿ ಈ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಸಂಘರ್ಷ, ಇವೆರಡನ್ನು ಮುಂದಿಟ್ಕೊಂಡು ಹೋಗ್ತೇನೆ. ನೀವು ಆವಾಗಲೇ ನಿಮ್ಮ ಅಜ್ಜಿಯ ವಿಚಾರವನ್ನು ಪ್ರಸ್ತಾಪಿಸಿದ್ರಿ. ನಾನು ಆ್ಯಕ್ಚುಲಿ ಪ್ರಸ್ತಾಪಿಸಬೇಕು ಅಂತಲೇ ಇದ್ದೆ ಆವಾಗಲೇ. ಚೆನ್ನಮ್ಮ ಅವರು ತಮ್ಮ ಬದುಕಿನಲ್ಲಿ ಯಾವ ಸ್ವರೂಪದ ಪ್ರಭಾವ, ಯಾಕಂದರೆ ಅಜ್ಜಿಯಾಗಿ ಯಾವ ಪ್ರೀತಿ, ಅಜ್ಜಿ ಅನ್ನುವಂಥದ್ದು ವಿಶೇಷ ಪ್ರೀತಿ, ಯಾವುದೇ ಮೊಮ್ಮಕ್ಕಳಿಗೂ ಕೂಡ ಅಜ್ಜಿ ಅನ್ನುವಂಥದ್ದು ವಿಶೇಷವಾದಂಥ ಪ್ರೀತಿ ಇದ್ದೇ ಇರುತ್ತೆ. ನಿಮಗೆ ಅವರಿಂದ ಅವ್ರ ಬಗ್ಗೆ ನಿಮಗೆ ಇದ್ದಂತಹ ಒಡನಾಟ ಯಾವ ಸ್ವರೂಪದ್ದು? ನನಗೆ ಅಜ್ಜಿಯವರಿಗೆ ಮೊಮ್ಮಕ್ಕಳ ಸಂಖ್ಯೆ ಜಾಸ್ತಿ. ಬಟ್ ಒಂದು ವಿಶೇಷತೆ ಅಜ್ಜಿಯಲ್ಲಿ ಏನಪ್ಪ ಅಂದರೆ ಎಲ್ರಿಗೂ ಸಮಾನವಾಗಿ ಪ್ರೀತಿ ಹಂಚಿದ್ದಾರೆ. ಸಾಮಾನ್ಯವಾಗಿ ಮಕ್ಕಳಲ್ಲಿ, ಮೊಮ್ಮಕ್ಕಳಲ್ಲಿ ಅಪ್ಪ ಅಮ್ಮನಿಗೆ, ಅಜ್ಜಿ ತಾತನಿಗೆ ಒಂದಷ್ಟು ಫೇವ್ರೇಟ್ಸ್ ಅಂತ ಇರುತ್ತೆ, ಇಲ್ಲ ಅಂತ ಏನಿರಲ್ಲ, ಅದು ಕಾಮನ್. ಅದು ಯಾವುದೇ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಮನೆಗಳಲ್ಲೂ ಕೂಡ ಅದು ಸ್ವಾಭಾವಿಕವಾಗಿ ಇರ್ತಕ್ಕಂಥ ವಿಚಾರ. ಆದರೆ ಅಜ್ಜಿಯಲ್ಲಿ ಆ ಒಂದು ಗುಣ ಇತ್ತು, ಯಾರಿಗೂ ಕೂಡ ನನ್ನ ಪ್ರೀತಿ ನಿನಗೆ ಜಾಸ್ತಿ, ನಿನಗೆ ಕಮ್ಮಿ ಅನ್ನೋವಂಥದ್ದು ಯಾವತ್ತೂ ಫೀಲ್ ಮಾಡಿಸಿಲ್ಲ ಅವರು. ಆಮೇಲೆ ಅಜ್ಜಿಯವ್ರಿಗೆ ಅವತ್ತಿನ ದಿನದಿಂದನೂ ಕೂಡ ನಾನು ಚಿತ್ರರಂಗಕ್ಕಿಂತ ಹೆಚ್ಚಾಗಿ ರಾಜಕಾರಣದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೆಸರು ಉಳಿಸ್ಬೇಕು ಅನ್ನೋವಂಥದ್ದು ತುಂಬ ಮನಸ್ಸಿನಲ್ಲಿತ್ತು. ಭಾಳ ಹೇಳೋರು ಕೂಡ, ಅವ್ರಿಗೆ ಅಷ್ಟೇನು ಒಲವಿರಲಿಲ್ಲ ನಾನು ಚಿತ್ರರಂಗದಲ್ಲಿ ಇದ್ದಿದ್ದ ವಿಚಾರದಲ್ಲಿ. ಬಟ್ ಒಂದು, ನಾನಿವತ್ತು ಅಜ್ಜಿಯವ್ರನ್ನ ಬಹುಶಃ ನನ್ನ ಕೊನೆ ಉಸಿರಿವರೆಗೂ ಜ್ಞಾಪಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಒಂದೇನಪ್ಪ ಅಂದರೆ, ನನ್ನ ಹಾಗೂ ನನ್ನ ಹೆಂಡತಿಯ ಸಂಬಂಧ ಅದು ಅಜ್ಜಿಯವರ ಮೂಲಕ ಇತ್ಯರ್ಥ ಆಗಿದ್ದು. ಸೊ ಇನ್ಫ್ಯಾಕ್ಟ್ ನಾನು ಬಹುಶಃ ಮೊನ್ನೆ ಒಂದು ಮೀಡಿಯಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ನನ್ನ ಹೆಂಡತಿ ಈಗಲೂ ಕೂಡ ಜ್ಞಾಪಿಸ್ಕೊಳ್ತಾಳೆ. ಭಾಳ ಸಂಪ್ರದಾಯಸ್ಥ ಹೆಣ್ಮಗಳು. ಯಾರು ಕೂಡ ಆಕೆಗೆ ಪ್ರಶ್ನೆ ಮಾಡಲಿಲ್ಲ ಈ ಒಂದು ಮದುವೆಗೆ ಒಪ್ಪಿಗೆ ಇದೆಯಾ ಇಲ್ವೋ ಅಂತ. ಆದರೆ ಅಜ್ಜಿಯೊಬ್ಬರು ಮಾಡಿದರು ಅಂತಕ್ಕಂಥದ್ದು. ಸೊ ಅವರಲ್ಲಿ ಆ ಒಂದು ಗುಣ ಇತ್ತು. ವಿಶೇಷವಾಗಿ ಇವತ್ತು ನಾನೇನು ಹೇಳೋದು ಬೇಡ, ಕನ್ನಡ ನಾಡಿನ ಜನತೆ ಯಾವ ಒಂದು ಹೆಣ್ಣುಮಗಳು ಚುನಾವಣೆಗೆ ನಿಲ್ದಿರಾ ಅಥವಾ ರಾಜಕಾರಣದ ವಿಚಾರದಲ್ಲಿ ತಲೆ ಹಾಕ್ದಿರಾ, ದೇವೇಗೌಡರು ಸಾಹೇಬರ 7 ಬೀಳುಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿ, ಜೊತೆಯಲ್ಲಿ ಅವರಲ್ಲಿ ಇದ್ದಂಥ ವಿಶೇಷವಾದಂಥ ಗುಣ, ಬಹುಶಃ ಅವ್ರಿಗೆ ಬಂದಂಥ ಒಂದು ಹೆಸರು ಅನ್ನಪೂರ್ಣೇಶ್ವರಿ ಅನ್ನುವಂಥದ್ದನ್ನ
ಇಡೀ ರಾಜ್ಯ ಇವತ್ತು ಸ್ಮರಿಸ್ಕೊಳ್ತಾ ಇದ್ದಾರೆ. ಹೌದು. ಬಹುಶಃ ಅಜ್ಜಿಯವರು ಅವರ ಒಂದು ನಡೆದು ಬಂದಂಥ ದಾರಿ ನಿಜಕ್ಕೂ ಕೂಡ ನಾವು ಇವತ್ತು ಅವ್ರನ್ನ ಕಳ್ಕೊಂಡಿದ್ದೀವಿ ಅಂದರೆ ಒಂದು ಕ್ಷಣ ನಂಬಲಿಕ್ಕೆ ಆಗೋದಿಲ್ಲ. ಬಟ್ ಒಂದು ಇನ್ಸಿಡೆಂಟ್ ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ದೊಡ್ಡವರ ಹಾಗೂ ಅಜ್ಜಿಯವರ ಸಂಬಂಧ ಹೇಗಿತ್ತು ಅನ್ನೋದಕ್ಕೆ ಅಜ್ಜಿಯವರು ಕೊನೆಯ ದಿನಗಳಲ್ಲಿ ಏನೊಂದು 3-4 ಡೇಸ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರು. ತಾತ ಅವರು ತೀರ್ಕೊಳ್ಳೋದಕ್ಕಿಂತ ಕೆಲವೇ ಕ್ಷಣಗಳ ಮುಂಚಿತವಾಗೇ ಶಿವನ ಪೂಜೆಯನ್ನು ಮಾಡಿಸಿ ಶಿವನ ಪ್ರಸಾದ ಕುಂಕುಮ ಮತ್ತು ಹೂವನ್ನು ತೆಗೆದುಕೊಂಡೋಗಿ ಅಜ್ಜಿಯ ಹಣೆ ಮೇಲಿಟ್ಟು ಕುಂಕುಮ ಇದು ಹೂವನ್ನು ಹಿಂದೆ ಮುಡಿಸ್ತಾ ಇದ್ದಂಗೆ ಕುಂಕುಮ ಹಣೆ ಮೇಲಿಟ್ಟು ಅಜ್ಜಿಯ BP ಏನಿತ್ತು ಅದು ಇಟ್ ಜಸ್ಟ್ ಡ್ರಾಪ್ಸ್ ಡೌನ್. ಅವರ ಜೀವನದ ಅಂತ್ಯ ಆಗುತ್ತೆ. ಸೊ ಇದೆಲ್ಲ ನೋಡಿದಾಗ ಸಮ್ವೇರ್ ಅರೌಂಡ್ ದ ಕಾರ್ನರ್ ದಟ್ ಸಬ್ಕಾನ್ಷಿಯಸ್ ಮೈಂಡ್ ಆಫ್ ಅಜ್ಜಿ ಇಟ್ ವಾಸ್ ವೇಟಿಂಗ್ ಫಾರ್ ದೇವೇಗೌಡರು ಅನ್ನೋದು ಅದು ಈಗಲೂ ನನಗೊಂಥರ ಭಾಳ ರೋಮಾಂಚನ ಉಂಟಾಗುತ್ತೆ ವಿಚಾರ. ಅಂದರೆ ಅವರ ಪಾವಿತ್ರತೆ, ಆ ಒಂದು ಸಂಬಂಧದ ಪಾವಿತ್ರತೆ ಹೌದೌದು, ಬಹುಶಃ ಅದು ಯಾರು ಕೂಡ ಅದು ವರ್ಣಿಸ್ಲಿಕ್ಕೆ ಆಗೋದಿಲ್ಲ ಪದಗಳಲ್ಲಿ. ದೇವೇಗೌಡರ ಬಗ್ಗೆ ಇರುವಂಥ ಭಾಳ 24/7 ರಾಜಕಾರಣಿ ಅನ್ನುವಂಥ ವಿಚಾರಕ್ಕೆ ಇರುವಂಥ ಒಂದು ಪ್ರಮುಖವಾಗಿರುವಂಥ ಅಂಶ ಅಂದರೆ ಅವರ ಆಸಕ್ತಿ ರಾಜಕೀಯ ಬಿಟ್ಟರೆ ಅವರ ಕುಟುಂಬದಲ್ಲಿ ಅವರು ಟೈಮ್ ಸ್ಪೆಂಡ್ ಮಾಡ್ತಾ ಬಿಟ್ಟು ಬೇರೆ ಇನ್ಯಾವುದೂ ಇಲ್ಲ. ದೇವೇಗೌಡರ ವಿಚಾರದಲ್ಲಿ ದೇರ್ ವಾಸ್ ನೋ ಡೈವರ್ಷನ್ಸ್, ಹೌದು, ದೇರ್ ವರ್ ನೋ ಹ್ಯಾಬಿಟ್ಸ್. ಹೌದು, ಪ್ರಾಬಬ್ಲಿ ದಟ್ ಈಸ್ ಒನ್ ಥಿಂಗ್. ದೊಡ್ಡವರು ಆ ಸ್ಥಾನಕ್ಕೆ ಹೋಗಿ ತಲುಪೋದಕ್ಕೆ ಅವರಲ್ಲಿ ಇದ್ದಂಥ ಕೆಲವೊಂದಷ್ಟು ಗುಣಗಳು ಬಹುಶಃ ಇಟ್ ಈಸ್ ಅ ವೆರಿ ನ್ಯಾಚುರಲ್ ಕೈಂಡ್ ಆಫ್ ಒಂದು ಮೈಂಡ್ ಸೆಟ್ಟು ದೇವೇಗೌಡರು ಸಾಹೇಬ್ರಿಗೆ. ಯಾಕೆಂದರೆ ನಾನು ಒಂದಷ್ಟು ಹಳೆಯ ವಿಚಾರಗಳು, ಅವರ ಸಮಕಾಲೀನ ರಾಜಕಾರಣಿಗಳು ಇವೆಲ್ಲವೂ ಕೂಡ ನಾವು ಕೇಳ್ಕೊಂಬಂದಿದ್ದೀವಲ್ಲ, ಎಲ್ಲೂ ಕೂಡ ಅವ್ರಿಗೆ ಇನ್ಫ್ಯಾಕ್ಟ್ ನನಗೆ ಮತ್ತೊಂದು ಇನ್ಸಿಡೆಂಟು, ದೇವೇಗೌಡರು ಸಾಹೇಬ್ರ ಬುಕ್ಕನ್ನು ಬರೆದಂಥವ್ರು ಹೇಳ್ತಾಯಿದ್ರು. ದೇವೇಗೌಡರು ಸಾಹೇಬರು ದಾಲ್ ಲೇಕಲ್ಲಿ ಯಾವುದೋ ಒಂದು ಅವತ್ತು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ವಿಚಾರಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಒಬ್ಬರು ಆಫೀಸರು, ಇಲ್ಲಿ ನೀವು ತುಂಬ ಮಿಸ್ ಮಾಡ್ತಾ ಇರ್ತಕ್ಕಂಥ ವಿಷಯ ಏನು ದೇವೇಗೌಡ್ರೆ ಅಂತ. ನಾನು ನನ್ನ ಹೆಂಡತಿನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಹೆಂಡತಿ ಇರಬೇಕಾಗಿತ್ತು ಇಲ್ಲಿ ನನ್ನ ಜೊತೆಯಲ್ಲಿ. ದಟ್ ಈಸ್ ಅ ಕೈಂಡ್ ಆಫ್ ಅನ್ ಅಟ್ಯಾಚ್ಮೆಂಟ್ ಆ್ಯಂಡ್ ರಿಲೇಷನ್ಶಿಪ್ಗೆ ಒಂದು ವ್ಯಾಲ್ಯೂಸ್ ಕೊಟ್ಟು ಬದುಕ್ತಂಥವ್ರು ದೇವೇಗೌಡರು ಸಾಹೇಬರು. ಹೌದು. ಬಹುಶಃ ಒಂದು ವಿಚಾರ ನಿಖಿಲ್ ಅವ್ರ ವಿಚಾರದಲ್ಲಿ ನಾವು ಕೇಳ್ತಾ ಇರ್ತೀವಿ, ರೇವತಿಯವರು ಭಾಳ ವಿಚಾರಗಳಲ್ಲಿ ನಿಖಿಲ್ ಅವರ ಮೇಲೆ ಪ್ರಭಾವವನ್ನು ಬೀರ್ತಾ ಇರ್ತಾರೆ. ರಾಜಕೀಯದ ವಿಚಾರಗಳಲ್ಲೂ ಕೂಡ, ಅಂದರೆ ಪ್ರಭಾವ ಇನ್ ದ ಸೆನ್ಸ್ ಚರ್ಚೆಗಳು, ಈ ರೀತಿಯಾದಂತಹ ಚರ್ಚೆಗಳು ಭಾಳ ಚೆನ್ನಾಗಿ ನಡೆಯುತ್ತೆ ಇಬ್ಬರ ನಡುವೆ ಅನ್ನೋದ್ರ ಬಗ್ಗೆ ಇದೆ. ಹೌದಾ? ರಾಜಕೀಯದ ಬಗ್ಗೆನೂ ಕೂಡ ಮಾತಾಡ್ತೀರಾ ಅಥವಾ ರಾಜಕೀಯ? ಇಲ್ಲ ಸರ್, ಇಲ್ಲ. ಐ ವಿಲ್ ಬಿ ವೆರಿ ಫ್ರ್ಯಾಂಕ್ ಆ್ಯಂಡ್ ಹಾನೆಸ್ಟ್ ವಿತ್ ಯು ಅಬೌಟ್ ಇಟ್. ಈಗ ನನಗೆ ನನ್ನ ಹೆಂಡತಿಗೆ ಅವಳ ಪ್ರಪಂಚ ಎಲ್ಲ ಮಗ. ಐ ಮೀನ್ ಅಫ್ಕೋರ್ಸ್ ನಮ್ಮ ಫ್ಯಾಮಿಲಿ. ಹೌದು. ಅವನನ್ನು ಯಾವ ರೀತಿ ಬೆಳೆಸಬೇಕು, ಯಾಕೆಂದರೆ ಒಂದು ಕ್ಷಣನೂ ಕೂಡ ವೇಸ್ಟ್ ಆಗಬಾರ್ದು ಅಂತ ಸ್ಕೂಲ್ ಆಯಿತು. ಸ್ಕೂಲ್ ಆದಮೇಲೆ ಅನೇಕ ವಿವಿಧ ಕ್ಲಾಸಸ್ಗಳಿಗೆ ಹಾಕಿರೋವಂಥದ್ದು. ಸೊ ನಾವು ಮನೆಗೆ ಹೋದಾಗ್ಲಿಯೂ ಕೂಡ ಮತ್ತೆ ರಾಜಕಾರಣ ಮಾತಾಡೋವಂಥದ್ದು ಏನಿರೋದಿಲ್ಲ. ವೆರಿ ಲೀಸ್ಟ್ ಅಮೌಂಟ್ ಆಫ್ ಟೈಮ್ ವಿ ಟಾಕ್ ಅಬೌಟ್ ಪೊಲಿಟಿಕ್ಸ್. ಐ ಸ್ಟಿಲ್ ಫೀಲ್ ಇಟ್ ಈಸ್ ನಾಟ್ ರಿಕ್ವೈರ್ಡ್. ಯಾಕೆಂದರೆ ವಿ ಆರ್ ಆಲ್ಸೋ ಎ ನಾರ್ಮಲ್ ಫ್ಯಾಮಿಲಿ. ನಾವೇನು ರಾಜಕಾರಣದ ಕುಟುಂಬದಿಂದ ಬಂದಿದ್ದೀವಿ ಅನ್ನೋ ಮಾತ್ರಕ್ಕೆ 24 ಗಂಟೆ ಹೆಂಡತಿ ಜೊತೆನೂ ರಾಜಕಾರಣ ಚರ್ಚೆ ಮಾಡ್ತೀವಿ ಅಂತಕ್ಕಂಥದ್ದು ಆಗಬಾರ್ದು. ಅದು ಇಟ್ ಇಸ್ ನಾಟ್ ನೆಸಸರಿ ಆಲ್ಸೋ. ಆ್ಯಂಡ್ ಶೀಸ್ ಅಂದರೆ ಮನೆಯ ಒಂದು ಜವಾಬ್ದಾರಿ. ಶೀಸ್ ಎನ್ ಆರ್ಕಿಟೆಕ್ಟ್ and a very bright student in fact, unlike me. ಬಟ್ ಆದರೂ ಕೂಡ ಹೇಳ್ತಾರಲ್ಲ, ಹೆಣ್ಮಕ್ಳ ತ್ಯಾಗವೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಶಿ ಇಸ್ ವೆರಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್. ಅವರ ಮಗನ ಭವಿಷ್ಯ ರೂಪಿಸೋದ್ರಲ್ಲಿ ಆಕೆ ಬ್ಯುಸಿ ಇದ್ದಾಳೆ. ರಾಜಕಾರಣದೇನೆ ಚರ್ಚೆ ಏನು ಮಾಡಲ್ಲ. ಮಗನ ಜೊತೆಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಿ ಇವಾಗ? ಮಾಡ್ತೀನಿ. ಐ ಮೀನ್ ಆ್ಯಸ್ ಎ ಫಾದರ್ ಖಂಡಿತ ಟೈಮ್ ಸ್ಪೆಂಡ್ ಮಾಡ್ತೀವಿ. ಬಟ್ ಸ್ಕೂಲ್ ಬೆಳಗ್ಗೆ ಅರ್ಲಿ ಇರುತ್ತೆ, ಸೊ ಮಲಗ್ತಾರೆ. ಬಟ್ ತುಂಬ ಅಟ್ಯಾಚ್ಮೆಂಟ್. ಅಫ್ಕೋರ್ಸ್ ನಮ್ಮ ತಂದೆ ಜೊತೆ ನಾನು ಯಾವ ರೀತಿ ಇದ್ನೋ ಅದೇ ಅಟ್ಯಾಚ್ಮೆಂಟು. ಇನ್ನೂ 5 ವರ್ಷ ಆಗಿಲ್ಲ. ಸೆಪ್ಟೆಂಬರ್ 24ಕ್ಕೆ 5 ವರ್ಷ
ತುಂಬುತ್ತೆ. ಎಸ್, ಸ್ಪೆಂಡ್ ಮಾಡ್ತೀನಿ, ಬಟ್ ಕಮ್ಮಿನೇ ಸರ್. ಅಫ್ಕೋರ್ಸ್ ಈ ಪೊಲಿಟಿಕಲಿ ಸ್ವಲ್ಪ ನಮ್ಮ ಒತ್ತಡಗಳು ಇರೋದ್ರಿಂದ, ಬಟ್ ಐ ಸ್ಟಿಲ್ ಮೇಕ್ ಟೈಮ್. ಇನ್ಫ್ಯಾಕ್ಟ್ ಅವ್ರ ತಾತ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾನೆ ಕುಮಾರಣ್ಣ ಅವ್ರ ಜೊತೆ. ಹೌದಾ?